ಫ್ರೆಂಡ್ಸ್, ಪ್ರಸ್ತುತ ಟರ್ಕಿಯ ನಿದ್ದೆ ಸಂಪೂರ್ಣವಾಗಿ ಕೆಟ್ಟಿದೆ. ಯಾಕಂದ್ರೆ ಭಾರತವು ಟರ್ಕಿಯ ಪ್ರದೇಶದಲ್ಲಿ ತ್ರಿಕಂಡ ಧ್ವಜವನ್ನ ಹಾರಿಸಿದೆ. ಹೌದು, ಭಾರತದ ಈ ತ್ರಿಕಂಡ ಧ್ವಜವನ್ನ ನೋಡಿ ಟರ್ಕಿಯ ಸೈನ್ಯವು ಆಘಾತಕ್ಕೊಳಗಾಗಿದೆ. ಮತ್ತೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ತನ್ನ ಗಸ್ತು ಕಾರ್ಯಾಚರಣೆಯನ್ನ ಸಹ ನಿಲ್ಲಿಸಿದೆ. ಈ ರೀತಿ ವಿದೇಶಿ ದೇಶವೊಂದು ಟರ್ಕಿಯ ಮುಂದೆ ಇಂತಹ ಧೈರ್ಯವನ್ನ ತೋರಿಸಿದ್ದು ಇದೇ ಮೊದಲ ಬಾರಿಯಲ್ಲ. ಆದ್ರೆ 2025ರಲ್ಲಿ ಇದು ಮತ್ತಷ್ಟು ತೀವ್ರವಾಗಿದೆ. ಈಗ ಟರ್ಕಿ ತನ್ನ ಸ್ವಂತ ಮನೆಯಲ್ಲೇ ಭಯ ಪಡ್ತಿದೆ. ಆದ್ರೆ ಈ ತ್ರಿಕಂಡ್ ಎಂದರೇನು? ಭಾರತವು ಈ ರೀತಿ ಯಾಕೆ ಮಾಡ್ತಿದೆ? ಟರ್ಕಿ ಭಾರತದ ಹಡಗುಗಳನ್ನ ಹಿಂದಕ್ಕೆ ಹೋಗುವಂತೆ ಯಾಕೆ ಪದೇ ಪದೇ ಹೇಳ್ತಿದೆ? ಈ ವಿಡಿಯೋದಲ್ಲಿ ಇದರ ಬಗ್ಗೆನೇ ವಿವರವಾಗಿ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ತಪ್ಪದೆ ನೋಡಿ. ಯಾಕಂದ್ರೆ ಇದರಲ್ಲಿ ನಿಮಗೆ ಮೆಡಿಟರೇನಿಯನ್ ಸಮುದ್ರದ ಸಂಪೂರ್ಣ ಪರಿಸ್ಥಿತಿ ಮತ್ತೆ 2025ರಲ್ಲಿ ನಡೆದ ಇತ್ತೀಚಿನ ಘಟನೆಗಳು ಅರ್ಥವಾಗ್ತವೆ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಾಸ್ತವವಾಗಿ 2025 ಸೆಪ್ಟೆಂಬರ್ 13ರಿಂದ 18ರವರೆಗೆ ಭಾರತ ಮತ್ತೆ ಗ್ರೀಸ್ ನಡುವಿನ ಮೊದಲ ದ್ವಿಪಕ್ಷೀಯ ನೌಕಾಸೇನಾ ಅಭ್ಯಾಸ ಮೆಡಿಟರೇನಿಯನ್ ಸಮುದ್ರದಲ್ಲಿ ಪೂರ್ಣಗೊಂಡಿದೆ. ಪ್ರಧಾನಮಂತ್ರಿ ಮೋದಿಯವರ ಗ್ರೀಸ್ ಭೇಟಿಯ ನಂತರ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ತೀವ್ರವಾಗಿ ಬೆಳೆದಿವೆ. ಈ ಸಂದರ್ಭದಲ್ಲಿ ಗ್ರೀಸ್ನ ಆಹ್ವಾನದ ಮೇರೆಗೆ ಭಾರತವು ತನ್ನ ಯುದ್ಧ ನೌಕೆಯ ದಳವನ್ನ ಕಳಿಸಿತು. ಈ ದಳವು ಈಗ ಗ್ರೀಸ್ನ ನೌಕಾಸೇನೆಯೊಂದಿಗೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ನೌಕಾಸೇನಾ ಅಭ್ಯಾಸವನ್ನ ನಡೆಸಿದೆ. ಇದರಲ್ಲಿ ಐಎನ್ಎಸ್ ತ್ರಿಕಂಡ್ ಡೆಸ್ಟ್ರಾಯರ್ ಮತ್ತೆ ಗ್ರೀಸ್ನ HS ಥೆಮಿಸ್ಟೋಕ್ಲಿಸ್ ಮೆಹಮಾನ್ ಶಿಪ್ ಭಾಗವಹಿಸಿದವು. ಇದಲ್ಲದೆ ಆಗಸ್ಟ್ 2025ರಲ್ಲಿ ಐಎನ್ಎಸ್ ತಮಾಲ್ ಭಾರತದ ಇತ್ತೀಚಿನ ಸ್ಟೆಲ್ತ್ ಫ್ರಿಗೇಟ್ ಸೌಡಾಬೆ ಗ್ರೀಸ್ ತಲುಪಿ ಗ್ರೀಸ್ನ ಮಿಸೈಲ್ ಕ್ರೂಸರ್ ರೆಡ್ ಸೋರ್ಸ್ನೊಂದಿಗೆ ಜಂಟಿ ತರಬೇತಿಯನ್ನ ನಡೆಸಿತು. ಈ ಹಡಗುಗಳು ಗ್ರೀಸ್ನ ನೌಕಾಸೇನೆಗೆ ಟರ್ಕಿಗೆ ವಿರುದ್ಧವಾಗಿ ಪರಿಣಾಮ ಕಾರ್ಯತಂತ್ರಗಳು ಮತ್ತೆ ಯುದ್ಧ ತಂತ್ರಜ್ಞಾನಗಳು VBSS ಅಂದ್ರೆ ವಿಸಿಟ್ ಬೋಟ್ ಸರ್ಚ್ ಸೀಸ್ ರೈಟ್ಸ್, ಆಂಟಿ ಸಬ್ಮರೀನ್ ವಾರ್ಫೇರ್ SW ಮತ್ತೆ ಹೆಲಿಕಾಪ್ಟರ್ ಕಾರ್ಯಾಚರಣೆಗಳನ್ನ ಕಲಿಸುತ್ತಿವೆ. ಸರಳವಾಗಿ ಹೇಳೋದಾದ್ರೆ ಭಾರತವು ಗ್ರೀಸ್ನ ನೌಕಾಸೇನೆಗೆ ಪ್ರೊಫೆಷನಲ್ ತರಬೇತಿ ಶಿಬಿರವನ್ನ ಒದಗಿಸುತ್ತಿದೆ. ಇದರಿಂದ ಅವರು ಮೆಡಿಟರೇನಿಯನ್ ಸಮುದ್ರದಲ್ಲಿ ಟರ್ಕಿಯಂತಹ ಪ್ರಾಬಲ್ಯ ಸಾಧಿಸುವ ನೌಕಾಸೇನೆಗಳನ್ನ ಧೀಟಾಗಿ ಎದುರಿಸಬಹುದು. ಈ ಅಭ್ಯಾಸವು ಹಾರ್ಬರ್ ಫೇಸ್ ಸೆಪ್ಟೆಂಬರ್ 13ರಿಂದ 17, ಸಲಾಮಿಸ್ ನೋವಲ್ ಬೇಸ್ ಮತ್ತೆ ಸಿ ಫೇಸ್ ಸೆಪ್ಟೆಂಬರ್ 17ರಿಂದ 18ರಂದು ನಡೆದವು. ಇದು ಇಂಡೋ ಪೆಸಿಫಿಕ್ ನಿಂದ ಮೆಡಿಟರೇನಿಯನ್ ವರೆಗೆ ಭಾರತದ ವಿಸ್ತರಣೆಯನ್ನ ತೋರಿಸುತ್ತದೆ. ಈ ಫೋಟೋದಲ್ಲಿ ನೀವು ಐಎನ್ಎಸ್ ತ್ರಿಕಂಡ್ ಭಾರತದ ನೌಕಾಸೇನೆಯ ತ್ರಿಕಂಡ್ ಧ್ವಜವನ್ನ ಹಾರಿಸುತ್ತಾ HS ಥೆಮಿಸ್ಟೋಕ್ಲಿಸ್ನೊಂದಿಗೆ ಟರ್ಕಿಯ ಮೂಗಿನ ಕೆಳಗೆ ಅಭ್ಯಾಸ ನಡೆಸುತ್ತಿರುವ ಚಿತ್ರಗಳನ್ನ ನೋಡಬಹುದು. ಭಾರತದ ನೌಕಾಸೇನೆಯು ಹಲವಾರು ಫೋಟೋಗಳು ಮತ್ತೆ ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ. ಇವು ಗ್ರೀಸ್ನ ನೌಕಾಸೇನೆಯು ಯಾವುದೇ ಭಯವಿಲ್ಲದೆ ಆತ್ಮವಿಶ್ವಾಸದಿಂದ ತರಬೇತಿ ಪಡೆಯುತ್ತಿರುವುದನ್ನು ತೋರಿಸುತ್ತದೆ. ಈ ಹಿಂದೆ ಗ್ರೀಸ್ನ ಹಡಗುಗಳು ಮೆಡಿಟರೇನಿಯನ್ ಸಮುದ್ರದಲ್ಲಿ ಗಸ್ತು ತಿರುಗಲು ಹೊರಟಾಗ ಟರ್ಕಿಯ ನೌಕಾಸೇನೆ ಅವುಗಳನ್ನ ತಡೆಯುತ್ತಿತ್ತು. ಕೆಲವೊಮ್ಮೆ ವಾಟರ್ ಕ್ಯಾನನ್ ನಿಂದ ದಾಳಿ ಮಾಡಿ ಹಡಗುಗಳಿಗೆ ಹಾನಿ ಮಾಡ್ತಿತ್ತು. ಅಂದ್ರೆ ಟರ್ಕಿಯು ಚೀನಾದಂತೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಪಾನ್ ಮತ್ತೆ ಫಿಲಿಪೈನ್ಸ್ಗೆ ತೋರಿಸುವ ಆಧಿಪತ್ಯವನ್ನ ತೋರಿಸುತ್ತಿತ್ತು. ಯಾವ ರೀತಿ ಚೀನಾ ಯಾರನ್ನು ತನ್ನ ಪ್ರದೇಶಕ್ಕೆ ಬಿಡೋದಿಲ್ಲವೋ ಅದೇ ರೀತಿ ಟರ್ಕಿ ಸಹ ಮೆಡಿಟರೇನಿಯನ್ ಸಮುದ್ರದಲ್ಲಿ ಯಾರನ್ನು ಸುಲಭವಾಗಿ ಬಿಡೋದಿಲ್ಲ. ಆದ್ರೆ ವಾಸ್ತವವೇನೆಂದ್ರೆ ಟರ್ಕಿಗೆ ಮೆಡಿಟರೇನಿಯನ್ ಸಮುದ್ರದ ಮೇಲೆ ಸಂಪೂರ್ಣ ಅಧಿಕಾರವಿಲ್ಲ. 2025 ಸೆಪ್ಟೆಂಬರ್ 7ರಂದು ಟರ್ಕಿ ತನ್ನ ಸರ್ವೆ ಪ್ರಕಟಣೆಯ ನಂತರ ಗ್ರೀಸ್ನ ಏಜಿಯನ್ ಸಮುದ್ರದಲ್ಲಿ ಮೀಡಿಯಂ ಸ್ಕೇಲ್ ಸೇನಾ ಅಭ್ಯಾಸವನ್ನ ನಡೆಸಿತ್ತು. ಇದು ಟರ್ಕಿಗೆ ಎಚ್ಚರಿಕೆಯಾಗಿತ್ತು. ಅದೇ ರೀತಿ ಟರ್ಕಿ ಈಜಿಪ್ಟ್ನೊಂದಿಗೆ ಜಂಟಿ ನೌಕಾಸೇನಾ ತಾಲೀಮು ಸಿ ಆಫ್ ಫ್ರೆಂಡ್ಶಿಪ್ ಸೆಪ್ಟೆಂಬರ್ 22ರಿಂದ 26ರವರೆಗೂ ನಡೆಯಿತು. ಇದು ಮೆಡಿಟರೇನಿಯನ್ನ ಒತ್ತಡವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಆದ್ದರಿಂದ ಭಾರತದ ಐಎನ್ಎಸ್ ತ್ರಿಕಂಡ್ ಗ್ರೀಸ್ನ ಪ್ರದೇಶಕ್ಕೆ ಪ್ರವೇಶಿಸಿದಾಗ ಟರ್ಕಿಯು ವಿರೋಧವನ್ನ ವ್ಯಕ್ತಪಡಿಸಿತು ಮತ್ತೆ ತಕ್ಷಣವೇ ಹಡಗುಗಳಿಗೆ ಮರಳಿ ಹೋಗುವಂತೆ ಹೇಳಿತು. ಆದ್ರೆ ಭಾರತ ಸ್ಪಷ್ಟಪಡಿಸಿದೆ, ಅಭ್ಯಾಸ ಪೂರ್ಣಗೊಳ್ಳುವವರೆಗೂ ಐಎನ್ಎಸ್ ತ್ರಿಕಂಡ್ ಮರಳಿ ಬರೋದಿಲ್ಲ ಎಂದು. ಇದಕ್ಕೆ ಕಾರಣವೇನೆಂದ್ರೆ ಈ ಹಡಗು ಗ್ರೀಸ್ನ ಸಮುದ್ರದ ಗಡಿಯೊಳಗೆ ಇದೆ, ಟರ್ಕಿಯ ಪ್ರದೇಶದಲ್ಲಿ ಇಲ್ಲ. ಭಾರತದ ನೌಕಾಸೇನೆಯು ತಮ್ಮ ಹಡಗು ಕಾನೂನುಬದ್ಧವಾಗಿದೆ ಮತ್ತೆ ಅಂತಾರಾಷ್ಟ್ರೀಯ ನಿಯಮಗಳಿಗೆ ಅನುಗುಣವಾಗಿದೆ ಎಂದು ಹೇಳಿದೆ. ಆದ್ರೆ ಟರ್ಕಿಗೆ ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗ್ತಿದೆ. ಇದುವರೆಗೆ ಟರ್ಕಿಯ ನೌಕಾಸೇನೆ ಭಾರತದ ಹಡಗಿನ ಸಮೀಪಕ್ಕೆ ಬರಲು ಸಹ ಧೈರ್ಯ ಮಾಡಿಲ್ಲ. 2025 ಜುಲೈಯಲ್ಲಿ ಭಾರತವು ಗ್ರೀಸ್ಗೆ LRLM ಅಂದ್ರೆ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ನ ಆಫರ್ ಕುರಿತಾದ ವರದಿಗಳು ಟರ್ಕಿಯ ಮಾಧ್ಯಮಗಳನ್ನ ಆತಂಕಕ್ಕೀಡು ಮಾಡ್ತಿವೆ.
ಈ ಕ್ಷಿಪಣಿಯು ಬ್ರಹ್ಮೋಸ್ಗಿಂತಲೂ ಶಕ್ತಿಯಾದದ್ದು. ಇದು 1500 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಮತ್ತೆ ಇದು S-400 ಅನ್ನು ಮೀರಿಸಬಲ್ಲದು. ಇದಕ್ಕಾಗಿ ಟರ್ಕಿ ಇದನ್ನ ತಮಗೆ ನೇರ ಬೆದರಿಕೆ ಎಂದು ಭಾವಿಸುತ್ತಿದೆ. ಮತ್ತೆ ಇದು ಪಾಕಿಸ್ತಾನಕ್ಕೆ ನೀಡಿದ ಬೆಂಬಲಕ್ಕೆ ಪ್ರತೀಕಾರ ಎಂದು ಟರ್ಕಿಯ ಮಾಧ್ಯಮಗಳು ಭಯ ಪಡ್ತಿವೆ. ವಾಸ್ತವವಾಗಿ ಒಂದು ಅಂತಾರಾಷ್ಟ್ರೀಯ ನಿಯಮ ಇದೆ. ಅದೇನೆಂದ್ರೆ ಎರಡೂ ದೇಶಗಳ ಅಭ್ಯಾಸದಲ್ಲಿ ಮೂರನೇ ಶಕ್ತಿ ಅಡ್ಡಿಯಾದರೆ ಅದನ್ನ ಶತ್ರು ಗುರಿಯಾಗಿ ಪರಿಗಣಿಸಲಾಗ್ತದೆ. ಅಂದ್ರೆ ಟರ್ಕಿ ಏನಾದ್ರೂ ಮಾಡಿದ್ರೆ ಭಾರತದ ನೌಕಾಸೇನೆ ನೇರವಾಗಿ ಪ್ರತಿಕ್ರಿಯೆ ನೀಡಬಲ್ಲದು. ಇದಲ್ಲದೆ ಈ ಸಮಯದಲ್ಲಿ ಗ್ರೀಸ್ಗೆ ಭಾರತದ ನೌಕಾಸೇನೆಯ ಸಹಾಯವು ತುಂಬಾ ಅಗತ್ಯವಾಗಿದೆ. ಟರ್ಕಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ನಿರಂತರವಾಗಿ ಆಧಿಪತ್ಯವನ್ನ ಚಲಾಯಿಸುತ್ತಿದೆ. ಒಂದ್ ವೇಳೆ ಭಾರತ ಮತ್ತೆ ಗ್ರೀಸ್ ಜಂಟಿಯಾಗಿ ಕಾರ್ಯತಂತ್ರವನ್ನ ರೂಪಿಸದಿದ್ರೆ ಟರ್ಕಿ ಮತ್ತಷ್ಟು ಶಕ್ತಿಯನ್ನ ತೋರಿಸುವ ಸಾಧ್ಯತೆ ಇದೆ. 2025ರ ಜೂನ್ ನಲ್ಲಿ ಭಾರತವು ಗ್ರೀಸ್, ಸೈಪ್ರಸ್ ಮತ್ತೆ ಅರ್ಮೇನಿಯಾದೊಂದಿಗೆ ಸಂಬಂಧಗಳನ್ನ ಬಲಪಡಿಸಿದೆ. IMEC ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ಗೆ ಸಂಬಂಧಿಸಿದಂತೆ ಗ್ರೀಸ್ ಭಾರತವನ್ನ ಬೆಂಬಲಿಸಿತು. ದ್ವಿಪಕ್ಷೀಯ ವ್ಯಾಪಾರವನ್ನ $2 ಬಿಲಿಯನ್ ಇಂದ ದ್ವಿಗುಣಗೊಳಿಸಲು ಗ್ರೀಸ್ ಪ್ರಸ್ತಾಪಿಸಿತು. ಫ್ರೆಂಡ್ಸ್, ಒಂದು ರೀತಿ ಇದು ಫಿಲಿಪೈನ್ಸ್ ಅಲ್ಲಿ ನಡೆದ ಪರಿಸ್ಥಿತಿಯಂತೆಯೇ ಇದೆ. ಚೀನಾ ದೇಶ ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ಶಕ್ತಿಯನ್ನ ತೋರಿಸುತ್ತಿದ್ದಾಗ ಫಿಲಿಪೈನ್ಸ್ ಮತ್ತೆ ಜಪಾನ್ ಜಂಟಿಯಾಗಿ ಅಲ್ಲಿನ ದಳಗಳಿಗೆ ಬೆದರಿಕೆಯನ್ನ ನೀಡಿದವು. ಈಗ ಅದೇ ಕಾರ್ಯತಂತ್ರವನ್ನ ಗ್ರೀಸ್ ಮತ್ತೆ ಭಾರತವು ಅನುಸರಿಸುತ್ತಿದೆ. ಭಾರತ ಗ್ರೀಸ್ ಅಭ್ಯಾಸಗಳು ಟರ್ಕಿಗೆ ಮತ್ತೆ ಚೀನಾಗೆ ಸೂಕ್ಷ್ಮ ಸಂದೇಶವಾಗಿದೆ. ಗ್ರೀಸ್ ಪೂರ್ವ ಮೆಡಿಟರೇನಿಯನ್ ನಲ್ಲಿ ಒತ್ತಡವನ್ನ ಎದುರಿಸುತ್ತಿದೆ. ಇದು ಕೇವಲ ತಾಲೀಮುಗಳಿಗಷ್ಟೇ ಅಲ್ಲ, ಇದು ಕಾರ್ಯತಂತ್ರಾತ್ಮಕ ಸಂದೇಶ. ಈಗ ನೀವು ಯೋಚಿಸುತ್ತಿರಬಹುದು, ಟರ್ಕಿ ಭಾರತದ ಹಡಗುಗಳನ್ನ ಮರಳಿ ಹೋಗುವಂತೆ ಯಾಕೆ ಪದೇ ಪದೇ ಹೇಳ್ತಿದೆ ಎಂದು. ಇದಕ್ಕೆ ಕಾರಣ ಇಷ್ಟೇ, ಟರ್ಕಿ ಭಯ ಪಡ್ತಾ ಇದೆ. INS ತ್ರಿಕಂಡ್ ಮತ್ತೆ HS ಥೆಮಿಸ್ಟೋಕ್ಲಿಸ್ ಮೆಡಿಟರೇನಿಯನ್ ಸಮುದ್ರದಲ್ಲಿರುವಾಗಿನಿಂದ ಟರ್ಕಿ ನೌಕಾಸೇನೆಯು ಯಾವುದೇ ಚಟುವಟಿಕೆಗಳನ್ನ ತೋರಿಸಿಲ್ಲ. ಅಂದ್ರೆ ಭಾರತದ ನೌಕಾಸೇನೆಯ ಉಪಸ್ಥಿತಿಯೇ ಟರ್ಕಿಗೆ ದೊಡ್ಡ ಭಯವಾಗಿ ಪರಿಣಮಿಸಿದೆ. ಯಾಕಂದ್ರೆ ಭಾರತ ಮತ್ತೆ ಗ್ರೀಸ್ ಜಂಟಿಯಾಗಿ ಯಾವುದೇ ಪ್ರತಿಕ್ರಿಯಾತ್ಮಕ ಕ್ರಮಗಳನ್ನ ತೆಗೆದುಕೊಂಡ್ರೆ ಟರ್ಕಿ ನೌಕಾಸೇನೆಗೆ ಭಾರಿ ನಷ್ಟವಾಗ್ತದೆ. ಟರ್ಕಿಯ ಈಜಿಪ್ಟ್ ತಾಲೀಮುಗಳಿಗೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್, ಭಾರತ ಮತ್ತೆ ಗ್ರೀಸ್ ಪ್ರತಿಕ್ರಿಯಿಸುತ್ತಿವೆ. ಆದ್ರೆ ಇದು ಕೇವಲ ಶಕ್ತಿಯ ಪ್ರದರ್ಶನವಷ್ಟೇ ಅಲ್ಲ, ಇದು ಕಾರ್ಯತಂತ್ರಾತ್ಮಕ ಸಂದೇಶವೂ ಆಗಿದೆ. ಭಾರತ ಈಗ ಜಾಗತಿಕ ಮಟ್ಟದಲ್ಲಿ ತನ್ನ ಶಕ್ತಿಯನ್ನ ತೋರಿಸುತ್ತಿದೆ ಎಂದು ಭಾರತ ತನ್ನ ನೆರೆಯ ದೇಶಗಳಿಗೆ ಸಹಾಯ ಮಾಡುವುದರ ಜೊತೆಗೆ ಜಾಗತಿಕ ಸಮುದ್ರ ಮಾರ್ಗಗಳನ್ನ ಮತ್ತೆ ವಾಣಿಜ್ಯ ಆಸಕ್ತಿಗಳನ್ನ ಕಾಪಾಡುತ್ತಿದೆ ಎಂದು ತೋರಿಸುತ್ತಿದೆ. ಗ್ರೀಸ್ನೊಂದಿಗೆ ಭಾರತದ ನೌಕಾಸೇನೆಯು ಮೆಡಿಟರೇನಿಯನ್ ಸಮುದ್ರದಲ್ಲಿ ಟರ್ಕಿಯು ಒಂಟಿಯಾಗಿ ಚಲಿಸಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸುತ್ತಿದೆ. 2025ರಲ್ಲಿ ಭಾರತ ಮತ್ತೆ ಗ್ರೀಸ್ನ ರಕ್ಷಣಾ ಸಹಯೋಗ ಗಾಢವಾಗ್ತಾ ಇರೋದ್ರಿಂದ ಇದು ಟರ್ಕಿಯಲ್ಲಿ ಅಸಮಾಧಾನವನ್ನ ಹೆಚ್ಚಿಸುತ್ತಿದೆ. ಈಗ ಪ್ರಶ್ನೆ ಏನೆಂದ್ರೆ, ಸಾಮಾನ್ಯ ನಾಗರಿಕರಿಗೆ ಇದರಿಂದ ಉಪಯೋಗವೇನು? ಇಲ್ಲಿ ಭಾರತವು ಕಾರ್ಯತಂತ್ರ ಮತ್ತೆ ಶಕ್ತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಇದು ಕೇವಲ ಪ್ರದರ್ಶನವಷ್ಟೇ ಅಲ್ಲ, ಪ್ರತಿ ಹೆಜ್ಜೆಯಲ್ಲೂ ಸಿದ್ಧವಾಗಿದೆ ಮತ್ತೆ ಭದ್ರತೆಯನ್ನ ಖಾತ್ರಿಪಡಿಸುತ್ತಿದೆ. ಗ್ರೀಸ್ಗೆ ಸಹಾಯ ಮಾಡುವುದರಿಂದ ಅವರಿಗೆ ಮಾತ್ರವಲ್ಲ, ಭಾರತದ ವಾಣಿಜ್ಯ ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಬಲಗೊಳ್ಳುತ್ತವೆ. ಫ್ರೆಂಡ್ಸ್, ಭಾರತ ಈಗ ಕೇವಲ ಪ್ರಾದೇಶಿಕ ಶಕ್ತಿಯಷ್ಟೇ ಅಲ್ಲ, ಜಾಗತಿಕ ಕಾರ್ಯತಂತ್ರಾತ್ಮಕ ಆಟಗಾರನೂ ಆಗಿದೆ ಎಂದು ಅರಿತುಕೊಳ್ಳಬೇಕಾದ ಸಮಯ ಇದು. ಹಾಗಾದ್ರೆ ನಿಮ್ಮ ಅಭಿಪ್ರಾಯವೇನು? ನಾವು ಗ್ರೀಸ್ಗೆ ಕೇವಲ ತರಬೇತಿಯನ್ನಷ್ಟೇ ಅಲ್ಲದೆ LRLM ನಂತಹ ಶಸ್ತ್ರಾಸ್ತ್ರಗಳು ಮತ್ತೆ ಸೈನಿಕ ಸಾಮಗ್ರಿಗಳನ್ನ ಕಳಿಸಬೇಕೆ? ಇದರಿಂದ ಟರ್ಕಿಯ ಆಧಿಪತ್ಯವನ್ನ ತಡೆಯಬೇಕೆ? ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.